ಬೀದರ್ ಆರ್ಟಿಒ ಅಧಿಕಾರಿಗಳ ಕರ್ಮಕಾಂಡವೊಂದು ಬಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ನಕಲಿ ಚೆಕ್ ಪೋಸ್ಟ್ಗಳಲ್ಲಿ ಹಗಲು ದರೋಡೆ ನಡೀತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಬಳಿಯ ಹೆದ್ದಾರಿಯಲ್ಲಿ ಟಿಂಗ್ ಶೆಡ್ ಅನ್ನು ಹಾಕ್ಕೊಂಡು ಚೆಕ್ ಪೋಸ್ಟ್ ಅಂತ ಬಿಂಬಿಸಿ ಅಲ್ಲಿ ಲೂಟಿಯನ್ನ ಮಾಡಲಾಗ್ತಾ ಇದೆ. ಈ ಲೂಟಿ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈ ಮೂಲಕ ನೂರಾರು ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಲಾರಿಗಳು ಸರಕು ಸಾಗಣೆ ವಾಹನಗಳಿಂದ ವಸೂಲಿಯನ್ನ ಮಾಡ್ತಾ ಇದ್ರಂತೆ. ಲೋಕಾಯುಕ್ತ ದಾಳಿ ನಡೆದಂತಹ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಬಸವ ಕಲ್ಯಾಣದ ಓಂಕಾರ್ ಅನ್ನೋನನ್ನು ಸೇರಿಸಿದಂತೆ 3 ವಿರುದ್ಧ ಸದ್ಯ ಕೇಸ್ ದಾಖಲಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ರಿಂದ ಈ ಮಾಹಿತಿ ಸಿಕ್ಕಿರುವಂಥದ್ದು. ಇಷ್ಟೆಲ್ಲ ನಡೆದರೂ ಕೂಡ ಅಧಿಕಾರಿಗಳು RTO ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಅಥವಾ ಆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? RTO ಕರ್ಮಕಾಂಡ ಬಯಲಾಗಿದೆ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಯಾಕಂದರೆ ಒಂದಲ್ಲ ಎರಡಲ್ಲ ವರ್ಷಗಳಿಂದ ನಡೀತಾ ಇದೆ. ವರ್ಷಗಳಿಂದ ನಡೀತಾ ಇದ್ರೂ ಕೂಡ ಯಾರಿಗೂ ಗೊತ್ತಾಗ್ಲಿಲ್ವಾ? ಚೆಕ್ ಪೋಸ್ಟ್ನಲ್ಲಿ ಹೋದಿವಲ್ಲ, ಚೆಕ್ ಪೋಸ್ಟ್ನಲ್ಲಿ ಬೋತ್ ಬೀದರ್ ಮತ್ತು ಇಲ್ಲಿ ಆಳಂದ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಅನ್ಅಥರೈಸ್ಡಾಗಿ ಒಂದು ಚೆಕ್ ಪೋಸ್ಟ್ ಓಪನ್ ಮಾಡಿದ್ದಾರೆ. ಎಷ್ಟು ಎಲ್ಲಿವರೆಗೆ ಹೋಗ್ಬೋದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅನ್ನೋದನ್ನು ನೀವು ಅದರ ಮೇಲೆ ಇಮ್ಯಾಜಿನ್ ಮಾಡಿ. ಅನ್ಅಥರೈಸ್ಡಲ್ಲಿ ಎ ಚೆಕ್ ಪೋಸ್ಟ್ ಈಸ್ ಓಪನ್ ಆ್ಯಂಡ್ ಫಾರ್ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್ ದ್ಯಾಟ್ ಚೆಕ್ ಪೋಸ್ಟ್ ಈಸ್ ಆಪರೇಟಿಂಗ್, ಕಲೆಕ್ಟಿಂಗ್ ಮನಿ ಇಲ್ಲಿಗಲ್. ನಮ್ಮವ್ರು ಹೋಗಿ ಅಲ್ಲಿ ನಿಂತರೆ 1 ತಾಸಿನಲ್ಲಿ 8,000 ರೂಪಾಯಿ ಕಲೆಕ್ಟ್ ಆಯಿತು. ಯಾರು ಕಲೆಕ್ಟ್ ಮಾಡೋದು? ಏಜೆಂಟ್ಸ್ ಕಲೆಕ್ಟ್ ಮಾಡೋದು. ಅಲ್ಲೊಬ್ಬನು RTO ARTO ಒಂದು ವೆಹಿಕಲ್ ನಿಂತಿರ್ತದೆ. ಅವನು ARTO ಅಂತ ಅದನ್ನು ಬರೆದಿರ್ತಾರಲ್ಲಿ. ಅಲ್ಲಿ ಅದು ಬರೆದು ಅಂದರೆ ಇದು RTO ಆಫೀಸು, ಇದು ಅವ್ರದ್ದು ಚೆಕ್ ಪೋಸ್ಟ್ ಅಂತ ಗೊತ್ತಾಗಬೇಕು ಅವ್ರಿಗೆ. ಆ ಥರದ್ದು ಅದ್ರ ಮೇಲೆ ಬರೆದಂತಹ ಒಂದು ವೆಹಿಕಲನ್ನು ನಿಲ್ಲಿಸಿರ್ತಾರೆ. ಅವ ARTOನೂ ಇರೋದಿಲ್ಲ, ಅಲ್ಲಿ ಯಾವನೂ ಇರೋದಿಲ್ಲ. ಬಟ್ ಯಾವನೋ ಒಬ್ಬ ಏಜೆಂಟ್ ಇರ್ತಾನೆ, ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಆ ಬಾಕ್ಸಿನಲ್ಲಿ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ. ಸೊ ಅದು ಪ್ರತಿಯೊಂದು ಗಂಟೆಗೆ ಒಂದು 8,000 ರೂಪಾಯಿ ಕಲೆಕ್ಟ್ ಆಗ್ತದೆ. ಅದು 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಅದನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿ. ಆಯಿತು. ಸೊ ಹೀಗೆ ಹಗಲು ದರೋಡೆ. ಇದು ಸರ್ಕಾರಿ ನೌಕರದಾರ ಇನ್ ದ ಬ್ರಾಡ್ ಡೇಲೈಟ್ ಎಲ್ಲರ ಗಮನಕ್ಕೆ ಬರುವಂಗೆ ರಾಬರಿ. ಇದು ರಾಬರಿ ಅಲ್ಲದೆ ಮತ್ತೇನಿದು? ಹೌದಿಲ್ಲ? ಸೊ ಇದು ಅವ್ಯಾಹತವಾಗಿ ನಡೀತಾ ಇತ್ತು. ನಾವು ಹೋದ್ವಿ, ಫೋಟೋ ತಕ್ಕೊಂಡ್ವಿ, ಕೇಸ್ ರಿಜಿಸ್ಟರ್ ಮಾಡಿದ್ವಿ, FIR ಹಾಕಿದ್ದೀವಿ. FIR ಹಾಕಿದ್ರಿಂದ ಈಗ ಹೊಂಡಕ್ಕೆ ಅದನ್ನು ರಿಮೂವ್ ಮಾಡಿದ್ದಾರೆ. ಈಗ ಅಲ್ಲಿ ಚೆಕ್ ಪೋಸ್ಟ್ ಇಲ್ಲ ಈಗ. ಬಟ್ ಅದರ FIR ಆಗಿದೆ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಮಿಷನರ್ನ ಕರೆಸ್ತೀವಿ ಈ ವಿಷಯದಲ್ಲಿ. ಇದು ಯಾಕೆ ನಡೀತು, ಎಷ್ಟು ದಿವಸದಿಂದ ಹೀಗೆ ನಡೀತಾ ಇದೆ, ಇನ್ನೂ ಮತ್ತು ಎಲ್ಲೆಲ್ಲಿ ನಡೀತಾ ಇದೆ, ಇವುಗಳ ಬಗ್ಗೆ ಸಮಗ್ರ ವಿಚಾರ ಮಾಡ್ತೀವಿ. ಇದು ಒಂದು ಮಹತ್ವದ್ದು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀವಿ. ಇದಲ್ದೇ ಇದು ಹುಮ್ನಾಬಾದ್, ಬೀದರ್ ಹುಮ್ನಾಬಾದ್. ಸೊ ಆಳಂದದಲ್ಲಿ ಅಲ್ಲಿನೂ ಕೂಡ ಅದು ಚೆಕ್ ಪೋಸ್ಟ್, ಅದು ಅಥರೈಸ್ಡ್ ಚೆಕ್ ಪೋಸ್ಟ್. ಅಥರೈಸ್ಡ್ ಚೆಕ್ ಪೋಸ್ಟ್ನಲ್ಲಿನೂ ಕೂಡ ಅವ್ಯವಹಾರ ನಡೀತಾ ಇತ್ತು, ದುಡ್ಡು ಕಲೆಕ್ಷನ್. ಅದನ್ನು ಕಂಡುಹಿಡಿದೀವಿ, ಅದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಇಲ್ಲಿ RTO ಬಂದಿದ್ದರು. RTO ಕೇಳಿದರೆ ಅವರು ಇದು ನನ್ನ ಕೆಳಗೆ ಬರೋದಿಲ್ಲ, ಅದು ಜಾಯಿಂಟ್ ಕಮಿಷನರ್ ಕೆಳಗೆ ಬರ್ತದೆ, ನಾನು ಅದನ್ನು ವಿಸಿಟ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆಯಿತು, ಯಾರು ಜಾಯಿಂಟ್ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಪಾರ್ಟಿ ಮಾಡ್ತೀವಿ, ಜಾಯಿಂಟ್ ಕಮಿಷನರ್ ಕರೆಸ್ತೀವಿ, ಆ ARTOವನ್ನು ಪಾರ್ಟಿ ಮಾಡ್ತೀವಿ, ಅವ್ರನ್ನೂ ಕರೆಸ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾವ ರೀತಿಯಿಂದ ಇದು ನಡೀತಾ ಇದೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಮ್ಮ ಬೀದರ್ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, ಲೋಕಾಯುಕ್ತರು ವಿಸಿಟ್ಗೆ ಅಂತ ಬಂದವಾಗ ಅವ್ರಿಗೆ ಕೇವಲ 1 ತಾಸಲ್ಲಿ 8,000 ರೂಪಾಯಿ ಕಲೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಲೋಕಾಯುಕ್ತರು ಕ್ರಮ ಕೈಗೊಳ್ಳೋವರೆಗೂ ಅಲ್ಲಿರುವ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ವಾ? ಇದು RTO ಅಧಿಕಾರಿಗಳಿಗೆ ಇಲ್ಲೊಂದು ಅಕ್ರಮವಾಗಿ ಚೆಕ್ ಪೋಸ್ಟನ್ನು ನಿರ್ಮಿಸಲಾಗಿದೆ, ಇದರಿಂದ ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ಲಿಲ್ವಾ? ಎಷ್ಟು ವರ್ಷಗಳಿಂದ ಇದೆಲ್ಲ ಆಪರೇಟ್ ಆಗ್ತಾ ಇತ್ತು ಶಿವಾನಂದಲ್ಲಿ? ಎಸ್ ನವೀನ್, ಇದು ಏನು ಬೀದರ್ RTO ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಂದು ಒಂದು ಏನೋ ಪ್ರಕರಣವನ್ನ ಬೆಳಕಿಗೆ ತರ್ತಾರೆ. ಆದ್ರೆ
ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದಂತ ಒಂದೇನು ಅಟು ಚೆಕ್ ಪೋಸ್ಟ್ ಇತ್ತು, ಅದ್ರ ಕುರಿತಾಗಿ ಯಾವೊಬ್ಬ ಅಧಿಕಾರಿಗಳು ಗಮನಕ್ಕೆ ಬರ್ಲಿಲ್ವಾ ಅಥವಾ ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕೂತಿದ್ರು ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಏನು ಈ ಒಂದು ಚೆಕ್ ಪೋಸ್ಟ್ 1963ರಿಂದ ಕೂಡ ಏನು ಹುಮ್ನಾಬಾದ್ ಹೊರವಲಯದಲ್ಲಿರುವಂತ ರಿಂಗ್ ರೋಡ್ ಬಳಿ ಇತ್ತು. ರಿಂಗ್ ರೋಡ್ ಬಳಿ ಇದ್ದಂತ ಏನು ಚೆಕ್ ಪೋಸ್ಟ್ ಅನ್ನ ಹೈವೇ ವಿಸ್ತರಣೆ ಆಗುವಂತ ಸಮಯದಲ್ಲಿ ಅದನ್ನ ಬೇರೆ ಕಡೆ ಸ್ಥಳ ಇದಕ್ಕೆ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ. ಅದು ಏನು ಮೊಳ್ಕೆರ ಬಳಿ ಅಧಿಕೃತವಾಗಿ ನಿರ್ಮಾಣ ಮಾಡ್ತಾರೆ. ಬಟ್ ಆದ್ರೆ ಅಲ್ಲಿರುವಂತ ಹಳೆ ಚೆಕ್ ಪೋಸ್ಟ್ ಏನಂತೂ ಟೀನ್ ಶೆಡ್ ಏನಿತ್ತು, ಆ ಟೀನ್ ಶೆಡ್ ಅನ್ನ ಹಾಗೆ ಬಿಟ್ಟಿರ್ತಾರಂತೆ. ಅದೇ ಒಂದು ಸ್ಥಳದಲ್ಲಿ ನಕಲಿ ಅಧಿಕಾರಿಗಳು ಅಂದ್ರೆ ಏನು ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಯನ್ನು ತೆಗೆದುಕೊಂಡು ಆ ಒಂದು ಸ್ಥಳದಿಂದ ವಾಹನಗಳ ಏನು ದಿನನಿತ್ಯ ಸಂಚಾರ ಮಾಡ್ತಾ ಇರುವಂತ ವಾಹನಗಳನ್ನ ಪರಿಶೀಲನೆ ನೆಪದಲ್ಲಿ ಅಂದ್ರೆ ಪರ್ಮಿಟ್ ಆಗಿರ್ಬೋದು ಇನ್ನಿತರ ಚಟುವಟಿಕೆ ಕುರಿತಾಗಿ ಪರಿಶೀಲನೆ ಮಾಡ್ತಾರೆ. ಆ ಒಂದು ಪರಿಶೀಲನೆ ಸಮಯದಲ್ಲಿ ಅಲ್ಲಿರುವಂತ ವಾಹನಗಳು ಏನಾದ್ರು ದಾಖಲೆಗಳನ್ನ ಹಣವನ್ನ ಲೂಟಿ ಮಾಡುವಂತ ಕೆಲಸವನ್ನ ಅಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ರು ಅಂದ್ರೆ ಹೊರಗುತ್ತಿಗೆ ಸಿಬ್ಬಂದಿ ಹಣವನ್ನ ತಾವೇ ಇಟ್ಕೋತಾ ಇದ್ರ ಅಥವಾ ಇನ್ನು ಇದನ್ನ ಅಡ್ಡು ಅಧಿಕಾರಿಗಳು ಕೂಡ ಮುಟ್ಟಿಸ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಏನಿದ್ರು ಕುರಿತಾಗಿ ಅಡ್ಡು ಅಧಿಕಾರಿಗಳು ಸ್ಪಷ್ಟನೆ ಕೊಡಬೇಕಾಗಿದೆ. ಬಟ್ ಈ ಕುರಿತಾಗಿ ನಾವು ಅಡ್ಡು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅಡ್ಡು ಅಧಿಕಾರಿಗಳು ಈ ಕುರಿತ ನಮ್ ಗಮನಕ್ಕೆ ಇರ್ಲಿಲ್ಲ. ಅಲ್ಲಿರುವಂತ ಸಿಬ್ಬಂದಿಗಳು ಯಾರು ಕೂಡ ನಮ್ಮ ಸಿಬ್ಬಂದಿ ಅಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹೀಗೆ ಇಷ್ಟಾದ್ರೂ ಕೂಡ ಅದು ರಾಜಾರೋಷ, ಅದು ಕೂಡ ಮುಖ್ಯ ರಸ್ತೆಯ ಬದಿಯಲ್ಲೇ ಒಂದು ಆಟೋ ಚೆಕ್ ಪೋಸ್ಟ್ ಇತ್ತು. ಆ ಚೆಕ್ ಪೋಸ್ಟ್ ಮೂಲಕ ಇಷ್ಟೊಂದು ರಾಜಾರೋಷವಾಗಿ ಪ್ರತಿ ಗಂಟೆಗೆ 8,000 ರೂಪಾಯಿ ಲೂಟಿ ಆಗ್ತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಅದು ಬರ್ಲಿಲ್ವಾ, ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕೂತಿದ ಎನ್ನುವಂತ ಮಾತುಗಳು ಬರ್ತಾ ಇರುವಂತದ್ದು. ಈ ಒಂದು ಪ್ರಕರಣವನ್ನ ಸುಮಾರು ವರ್ಷಗಳಿಂದ ನಡೀತಾ ಇದ್ರು ಕೂಡ ಆಟೋ ಅಧಿಕಾರಿಗಳು ಏನು ಅದರ ಬಗ್ಗೆ ಗಮನನೇ ಹರಿಸಲಿಲ್ಲ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿರುವುದು ದುರಂತವೇ ಸರಿ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಶಿವಾನಂದ್ ಡೀಟೇಲ್ಸ್ಗೆ. NH65 ಹುಮ್ನಾಬಾದ್ ಹೈವೇನಲ್ಲಿ ನಡೀತಾ ಇದ್ದಂತಹ ಲೂಟಿ ಪ್ರಕರಣ ಇದು. ಅಕ್ರಮವಾಗಿ ಅಲ್ಲಿ ಚೆಕ್ ಪೋಸ್ಟನ್ನು ನಿರ್ಮಿಸಿಕೊಂಡು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಪ್ರತಿನಿತ್ಯ ಅಲ್ಲಿ ಸಾವಿರಾರು ಗಾಡಿಗಳು ಓಡಾಡ್ತವೆ, ಒಂದಲ್ಲ ಎರಡಲ್ಲ. ಒಂದೊಂದು ಗಾಡಿಯಿಂದ ನೀವು ಬರೀ 10 ರೂಪಾಯಿ ಇಸ್ಕೊಂಡ್ರು ಕೂಡ ಲಕ್ಷಗಳಲ್ಲಿ ಅವರು ಪ್ರತಿದಿನ ಕಲೆಕ್ಟ್ ಮಾಡ್ಬೋದು. ಹಾಗೆ ವರ್ಷಗಳಿಂದ ನಡೀತಾ ಇತ್ತಂತೆ. ಖುದ್ದು ಲೋಕಾಯುಕ್ತರೇ ಹೇಳ್ತಾ ಇದ್ರು ಪಾಟೀಲ್ರು, ಕೇವಲ 1 ಗಂಟೆಯಲ್ಲಿ ನಾವೇ ನೋಡಿದ್ದೀವಿ 8,000 ರೂಪಾಯಿ ಕಲೆಕ್ಟ್ ಆಗಿದೆ ಅವರಿಗೆ ಅಂತೇಳಿ.